ವೆಡ್ನೆಸ್ಡೇ ವ್ಲಾಗ್ ಊರಿಂದ ತೆಂಗಿನಕಾಯಿ ತೊಗೊಂಡು ಬಂದಿದ್ದೆ. ದೇವ್ರಿಗೆಲ್ಲ ಕೆಚ್ಚಿರೋದಿತ್ತು. ಅಮ್ಮ ನೀನಾದರೆ ಫ್ರಿಡ್ಜಲ್ಲಿ ಇಟ್ಕೊಂತೀಯ ತೊಗೊಂಡೋಗು ಅಂತಂದ್ರು. ಅದನ್ನೆಲ್ಲ ತುರಿದು ಎತ್ತಿಟ್ಬಿಟ್ಟು ಹಾಗೆ ತುಂಬ ಗಾಳಿ ಬೀಸ್ತಾ ಇದ್ದಿದ್ದರಿಂದ ಕರೆಂಟ್ ಬೇರೆ ಹೊರಟೋಗಿತ್ತು. ಕಾಫಿ ಎಲ್ಲ ಆದಮೇಲೆ ನಾನಿಲ್ಲಿ ಮಸಾಲಾಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಪವರ್ ಬರ್ಬೋದು ಅಂತ ಹೇಳಿ ಊರಿಂದ ಬರಬೇಕಂದ್ರೆ ನಾನು ತಲೆಕಾಲು ಮಾಂಸನ ತೊಗೊಂಡು ಬಂದಿದ್ದೆ. ನೆನ್ನೆನೇ ಮಾಡಬೇಕಾಗಿತ್ತು, ನನಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಇವತ್ತು ಮಾಡ್ಕೊತಾ ಇದ್ದೀನಿ. ಮಾಂಸನ ಆಲ್ರೆಡಿ ಹುರಿದಿರೋದ್ರಿಂದ ನಾನು ಮತ್ತೆ ಏನು ಹುರಿಯೋದಕ್ಕೆ ಹೋಗ್ತಾ ಇಲ್ಲ. ಡೈರೆಕ್ಟಾಗಿ ಮಸಾಲೆ ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಬ್ರೈನ್ ಇತ್ತು. ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ರೆಡ್ ಚಿಲ್ಲಿ ಪೌಡರು, ಗರಂ ಮಸಾಲ, ಧನಿಯಾ ಪೌಡರು, ಸ್ವಲ್ಪ ಪೆಪ್ಪರ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಬಟ್ಟೆನಲ್ಲಿ ಕಟ್ಟಿ ಈ ಥರ ಸಾಂಬಾರ್ಗೆ ಹಾಕೊತಾ ಇದ್ದೀನಿ. ಇದನ್ನ 2-3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ಸಾಂಬಾರಂತೂ ತುಂಬಾನೇ ಚೆನ್ನಾಗಾಗಿತ್ತು. ಹಾಗೆ ಯಕ್ಷಿತ್ ಬರ್ತ್ಡೇಗೆ ತುಂಬ ಜನ ವಿಶ್ ಮಾಡಿದ್ರಿ. ನಂಗೆ ಯಾರಿಗೂ ಕೂಡ ರಿಪ್ಲೈ ಮಾಡೋದಕ್ಕಾಗಲಿಲ್ಲ. ನಮ್ಮೂರಲ್ಲಿ ಅಷ್ಟು ನೆಟ್ವರ್ಕ್ ಸಿಗಲ್ಲ. ಹಂಗಾಗಿ ನಿಮ್ಮ ಪ್ರೀತಿ ಸಪೋರ್ಟ್ ಯಾವಾಗಲೂ ನನ್ನ ಫ್ಯಾಮಿಲಿ ಮೇಲೆ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ. ಎಲ್ರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್.